ಈ ಥರ ಒಂದು ಆಸ್ಪಿರೆಂಟ್ಸ್ನ ವೋಟರ್ಸ್ನ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಮ್ಮ? ನಿಮ್ಗೆ ಅರ್ಥ ಆಗ್ಬೇಕು ಮೇಯ್ನ್ ಆಗಿ ಹೆಣ್ಮಕ್ಳಿಗೆ. ಇದೇನಿದ್ರು ಒಂದು ಪ್ಲಾಟ್ಫಾರಮ್ ಟು ಕನೆಕ್ಟ್ ವೋಟರ್ಸ್ ವಿತ್ ಆಸ್ಪಿರೆಂಟ್ಸ್. ಓಕೆನಾ? ಅಂದ್ರೆ ಇಲ್ಲಿ ಸೆಲೆಕ್ಷನ್ ಯಾವುದೋ ಪಾರ್ಟಿ ಮಾಡಲ್ಲ, ನಾನ್ ಬಿ ಫಾರಂ ಕೊಡಲ್ಲ, ಜನನೇ ಕೊಡ್ತಾರೆ. ಇಂಡೈರೆಕ್ಟ್ ಆಗಿ ಜನನೇ ಡಿಸೈಡ್ ಮಾಡ್ತಾರೆ. ಯಾರು ಜಾಸ್ತಿ ಜನ ಇಷ್ಟಪಡ್ತಾರೋ ಅವ್ರು ಎಲೆಕ್ಷನ್ ಇಟ್ಕೊಂತಾರೆ, ಅವ್ರು ಇದೇ ತರ ಬಂದು ವರ್ಕ್ ಮಾಡ್ತಾರೆ. ಇದು ಮೇನ್ ಕಾನ್ಸೆಪ್ಟ್. ಇವಾಗ ಹೆಂಗಿದೆ ಅಂತ ನೀವು ಹೇಳ್ಬೇಕಂದ್ರೆ ಕನ್ಫ್ಯೂಷನ್ ಆಯ್ತಾ? ಹೇಳ್ಬೇಕು. ಅಲ್ಲ, ಇದು ವ್ಯವಸ್ಥೆ ಆ ತೆಗೆದಾಕಿದ್ದೀವಿ. ಅವ್ಯವಸ್ಥೆನ ಆ ತೆಗೆದ್ರೆ ವ್ಯವಸ್ಥಿತವಾಗಿ ಹಿಂಗ್ ನಡಿಬೇಕು ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ಫಸ್ಟ್ ಹೇಳಿದೆ ನಾನು. ಅಲ್ಲ ಕೇಳಿ, ಅದೇ ಹೇಳಿದ್ದು. ಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರ್ಗೆ ಇದಲ್ಲ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರ್ಗೆ ಇದು. ಡಿಪೆಂಡ್ ಆಗಿರೋರು ಯಾವತ್ತೂ ಡಿಪೆಂಡ್ ಆಗೇ ಇರ್ತಾರೆ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ, ಅದಕ್ಕೆ ಫಸ್ಟೇ ಹಾಕ್ಬಿಟ್ಟಿದೀವಿ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂತ ಪರವಶರಾಗಿರೋರು ಇಲ್ಲಿ ಬರಬೇಡಿ. ಓಕೆನಾ? ಹಾ ಏನೇನು? ಅದು ಬರೀ ರೈಟ್ ಟು ರೀಕಾಲ್ಗೆ. ಇಲ್ಲ, ಇವಾಗ ಒಂದು SOP ಕೊಟ್ಟಿದ್ದೀವಿ. ಇದೇ ತರ ವರ್ಕ್ ಮಾಡ್ಬೇಕು. ಅವನು ಸಾರ್ವಜನಿಕ ಜೊತೆ ಹೆಂಗ್ ಕನೆಕ್ಟ್ ಮಾಡಬೇಕು, ಅವ್ರ ಪ್ರಾಬ್ಲಮ್ಸ್ ಹೆಂಗ್ ತಗೊಬೇಕು, ಅದನ್ನ ಯಾವ ರೀತಿ ಪ್ರೋಗ್ರಾಮ್ ಮಾಡಬೇಕು, ಅದನ್ನ ಯಾವ ರೀತಿ ಪಾರದರ್ಶಕತೆ ವರ್ಕ್ ಮಾಡಬೇಕು, ಜನರ ಮುಂದೆ ಇಡಬೇಕು, ಜನ ಅದಕ್ಕೆ ರೇಟಿಂಗ್ ಕೊಡಬೇಕು. ಮೋರ್ ದೆನ್ 50% ಜನ ಇಷ್ಟ ಆಗಿಲ್ಲ ಅಂದ್ರೆ ಅವನು ಕರೆಕ್ಷನ್ಗೆ ಹೋಗ್ತಾನೆ. 3 months ಆದ್ಮೇಲೆ ಮತ್ತೆ ಅದೇ ತಪ್ಪು ಮಾಡ್ರೆ ಅವನು ರೈಟ್ ಟು ರೀಕಾಲ್ ಕೆಳಗೆ ಇಳಿಬೇಕು ಅಂತ. ಬಟ್ ಇಳಿಯೋದಿಲ್ಲ, ಲಾ ಇಲ್ಲ ಅದು. ಸೊ ಅಲ್ಲಿ ಒಂದು ಹೋರಾಟ ಆಗ್ಲೇಬೇಕು, ಜನ ಸೇರ್ಬೇಕು. ನೋಡಪ್ಪ, ನೀನ್ ಈ ಕಂಡೀಷನ್ ನಾನು ಸಪೋರ್ಟ್ ಮಾಡಿದೀವಿ, ನಿನ್ನ ಎಲೆಕ್ಷನ್ ನಿಲ್ಸಿದೀವಿ ನಾವೆಲ್ಲ ಸಪೋರ್ಟ್ ಮಾಡಿ, ನೀನ್ ಈ ತರ ಕೆಲಸ ಮಾಡಿಲ್ಲ, ನೀನ್ ರಿಸೈನ್ ಮಾಡಬೇಕು ಅಂತ ಒಂದು ಹೋರಾಟ ಆಗ್ಬೇಕು. ಅದೇ ಇಲ್ಲ, ಅದಕ್ಕೆ ಮತ್ತೆ ಡಿಪೆಂಡ್ ಆಗಬೇಡಿ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ. ಇಲ್ಲಿ ನಾವು ರೈಟ್ ಟು ರೀಕಾಲ್ ಮಾತ್ರ, ಇಲ್ಲ ರೈಟ್ ಟು ರೀಕಾಲ್ ಬಗ್ಗೆ ಮಾತ್ರ ನಾವೇನ್ ಹೇಳಿದೀವಿ ಅಲ್ಲಿ, ರೈಟ್ ಟು ರೀಕಾಲ್ ತರುವವರೆಗೆ ಮಾತ್ರ ಹೋರಾಟ ಇರುತ್ತೆ ಅಷ್ಟೇ. ಆಮೇಲೆ ಹೋರಾಟ ಬೇಕೇ ಆಗಿಲ್ಲ, ನಾವು ವೋಟ್ ಮಾಡಿ ಅವ್ನು ಕೆಳಗಿಳಿಸ್ತೀವಿ, ಹೋರಾಟ ಮಾಡೋದೇ ಬೇಕಾಗಿಲ್ಲ. ಯಾರು ಏಜ್ಡ್ ಪೀಪಲ್ ಕೇಳಬೇಕಾಯ್ತು, ಇದನ್ನ ನೀವು ಕೇಳ್ತಾ ಇದ್ದೀರಾ? ಇಲ್ಲ, 80% ಜನರ ಜೊತೆ ಸೇರ್ಕೊಂತಾರೆ ಅವರು. 80% ಜನ ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಅವ್ರ ಜೊತೆ ಖಂಡಿತ ಅವ್ರು ಸೇರ್ಕೊಂತಾರೆ. ಅಲ್ಲ, ವೋಟ್ ಹಾಕ್ತಿರೋದು ಎಷ್ಟು ಜನ ಹೇಳಿ? ಅಲ್ಲ ನೋಡಿ, 80% ಬಂದಿದೀವಿ ನಾವು. 60 ಇಂದ 80ಗೆ ಬಂದಿದ್ದೀವಿ. ನೋಡೋಣ. ಕೇಳಿ ಒಂದ್ ನಿಮಿಷ. ನಾನು ತಿರುಪತಿ ಬೆಟ್ಟ ಹತ್ಬೇಕು, ಫಸ್ಟ್ ಸ್ಟೆಪ್ ಇಡೋದು ಎಲ್ಲ ಬಹಳ ಮುಖ್ಯ. ಅದು ನಾನು ಫಸ್ಟ್ ಅಲ್ಲಿ ಯೋಚನೆ ಮಾಡ್ಬಿಟ್ರೆ ಅಲ್ಲಲ್ಲ, ಏನಂದ್ರೆ ಇಲ್ಲಿ ನೋಡಿ, ಇದು ಪಾರ್ಟಿ ಡಿಪೆಂಡೆನ್ಸಿ ಇಲ್ಲ. ಓಕೆನಾ? ಬಿ ಫಾರಂ ಕೊಡೋ ಡಿಪೆಂಡೆನ್ಸಿ ಇಲ್ಲ, ಜನನೇ ಕೊಡ್ತಾರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಅಂತ ಹೇಳಿರೋದು. ಇಲ್ಲಿ ನಿಮ್ಗೆ ಇಷ್ಟ ಆದ್ರೆ ನೀವು ಈ ಫೋರಂ ಬರ್ಬೋದು, ನಿಮ್ಗೆ ಇಷ್ಟ ಆದ್ರೆ 4 ಜನಕ್ಕೆ ಹೇಳ್ಬೋದು ಇದನ್ನ. ನೋಡಿ, ಈ ತರ ಒಂದು ನಮ್ದೇ ಪ್ಲಾಟ್ಫಾರ್ಮ್ ಇದೆ, ಇದು ನಿಮ್ದೇ ಪಾರ್ಟಿ. ಇದು UPPಗೆ ಇದಕ್ಕೆ ಸಂಬಂಧ ಇಲ್ಲ. ಓಕೆನಾ? ಇದು ನಿಮ್ದೇ ಪಾರ್ಟಿ. ನೀವು ಏರಿಯಾ ವೈಸ್ ನೀವೇ ಕನೆಕ್ಟ್ ಆಗ್ಬೋದು, ನೀವೇ ಒಬ್ಬರು ನಿಲ್ಸ್ಕೊಬೋದು, ನೀವೇ ಯಾರು ನಿಂತಿರೋ ಸಪೋರ್ಟ್ ಮಾಡ್ಬೋದು, ನೀವೇ ಅವ್ನಿಗೆ ಹೋಗಿ ಹೇಳ್ಬೋದು ಹಿಂಗೆ ಕೆಲಸ ಮಾಡಬೇಕು ಅಂತ. ಒಂದು ಇನ್ವಾಲ್ವ್ಮೆಂಟ್ಗೋಸ್ಕರ ಅಷ್ಟೇ. ಎಲ್ಲಿವರೆಗೆ ಜನ ಇನ್ವಾಲ್ವ್ ಆಗಲ್ಲ ಅಲ್ಲಿವರೆಗೆ ಆಗಲ್ಲ. ನಾನು ಒಬ್ಬನ ವೋಟ್ ಮಾಡಿ ಬಿಟ್ಬಿಡ್ತೀನಿ, ಅವ್ರು ಏನು ಮಾಡ್ಕೊಂತಾರೋ ಮಾಡ್ಕೊಳ್ಳಿ ಅಂದ್ರೆ ಅದು ಖಂಡಿತ ನಾನು ಮಾಡಿದ್ರೆ ನಾಳೆ ಅದೇ ಮಾಡ್ತೀನಿ ನಾನು, ಅಲ್ವಾ? ಅಲ್ಲ, ಬದಲಾವಣೆ ಆಗ್ತಿರೋದೇ ಜಗದ ನಿಯಮ. ನೋಡಿ, ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ. ನಾನೊಂದು ಪಾರ್ಟಿ ಹಿಡ್ಕೊಂಡೆ, ಅದರಲ್ಲೇನೋ ಟ್ರೈ ಮಾಡೋಣ ಅನ್ಕೊಂಡೆ, ಅದಾಗ್ಲಿಲ್ಲ, ನಾನೇ ಪಾರ್ಟಿ ಮಾಡಿದೆ. ಆಮೇಲೆ ಬಿ ಫಾರಂ ಕೊಡ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಯ್ತು. ಜನರ ಹತ್ರನೇ ಹೋಗಿ ಅಂದೆ, ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಅಲ್ಲೇನಂದ್ರೆ ಒಬ್ಬ 100 ಇದು ಸೈನ್ ಹಾಕ್ಸ್ಕೊಂಡ್ಬಂದಿರ್ತಾರೆ, ಒಬ್ಬ 80 ಸೈನ್ ಹಾಕ್ಸ್ಕೊಂಡ್ಬಂದಿರ್ತಾನೆ. 80 ಸೈನ್ ಹಾಕಿರೋ 100 ಸೈನ್ ಹಾಕಿರೋ ಬೈತಾ ಇರ್ತಾನೆ, ಸಾರ್ ಅದೆಲ್ಲ ಮೋಸ ಸಾರ್ ಅಂತ. ಅವರು ಒಂದೇ ಏರಿಯಲ್ಲಿ ಇರ್ತಾರೆ, ಅವರೇ ಮಾತಾಡ್ಕೊಬಹುದು, ಅವರೇ ಚೆಕ್ ಮಾಡ್ಕೊಬಹುದು. ಬಟ್ ನನ್ನ ಹತ್ರ ಬಂದು ಟಿಕೆಟ್ ಕೊಡ್ಬೇಕಾದ್ರೆ ಗಲಾಟೆ ಮಾಡ್ತಾರೆ. ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಸೊ ಇದು ಟೆಕ್ನಿಕಲಿ ಇವಾಗ ಎಲ್ರಿಗೂ ಕಾಣಿಸುತ್ತೆ, ಯಾರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರಿಗೆ ಎಷ್ಟು ರೇಟಿಂಗ್ ಬಂದಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾನೇನು ಮುಚ್ಚಿಡೋಂಥದ್ದು ಏನಿಲ್ಲ ಇಲ್ಲಿ.